ತಾವೆಲ್ಲರೂ ಶರಣರು. ತಮ್ಮ ಮುಂದೆ ನಾವು ಮಾತಾಡಬೇಕು, ಇದು ಮಾಡಬೇಕು, ನಮ್ಮ ಮಾತುಗಳನ್ನು ಅರ್ಥೈಸುವಂಥದ್ದು ದೊಡ್ಡದಲ್ಲ. ಯಾಕಂದ್ರೆ ತಮ್ಮಿಂದ ಕಲಿಬೇಕಾದದ್ದು ಭಾಳ ಅದ. ಈಗ ಇದುವರೆಗೆ ಎಲ್ಲರೂ ಸ್ವಲ್ಪ ಬರೇ ಮಾರ್ಮಿಕವಾದಂಥ ವಿಚಾರಗಳನ್ನು ಮತ್ತು ಗಾಂಭೀರ್ಯತೆಯಿಂದ ಮಾತಾಡಿದ್ದನ್ನು ಕೇಳಿದ್ವಿ. ನಾನೊಂದು ಸ್ವಲ್ಪ ಸರ್ವಜ್ಞನ ವಚನಗಳನ್ನ ಹೇಳ್ಕ್ಯಾ ಅಂತ ನಿಮ್ಮನ್ನು ನಗಿಸಕ್ಕೆ ಮತ್ತು ರಚನೆ ಬರ್ಬೇಕಲ್ಲ, ಸಾಹಿತ್ಯದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಹಿರಿಯರು ಬಸಲಿಂಗಪ್ಪನವರು ಮತ್ತು ಆಗಲೇ ಒಬ್ಬರು ಶರಣರು ಮಾತಾಡುವರು, ನಮ್ಮ ಉಷಾನ್ ಭಾಷ್ ಅವರು 5 ತತ್ವಗಳ ಬಗ್ಗೆ ಮಾತಾಡಿದರು. ಅವೆಲ್ಲವೂ ಕೂಡ ಭಾಳ ಅತ್ಯಂತ ಅದ್ಭುತವಾದಂಥ ವಿಚಾರಗಳು. ಎಲ್ಲದರ ಜೊತೆಗೆ ನಾವು ಬದುಕಕತ್ತೀವಿ. ಈ ಭಾರತದಲ್ಲಿ ಹಲವಾರು ಧರ್ಮಗಳದಾವೆ, ಒಂದೇ ಧರ್ಮ ಇಲ್ಲ, ಜಗ್ಗಿ ಧರ್ಮಗಳದಾವೆ, ಎಷ್ಟೋ ಧರ್ಮಗಳದಾವೆ, ಇನ್ನೂ ಗಮನಕ್ಕಿರಲಾರ್ದಷ್ಟು ಧರ್ಮಗಳದಾವೆ, ಲೆಕ್ಕಕ್ಕಿರಲಾರ್ದಷ್ಟು ಜಾತಿಗಳದಾವೆ. ಯಾವ್ಯಾವ ಸಂಸ್ಕೃತಿಗಳದಾವೆ ಇನ್ನೂ ನಮಗೂ ಎಣಸೋಕ್ಕಾಗವಲ್ದು. ಎಲ್ಲ ಸಂಸ್ಕೃತಿಗಳದಾವೆ. ಈ ಎಲ್ಲ ಜಾತಿಗಳು, ಎಲ್ಲ ಧರ್ಮಗಳು, ಎಲ್ಲ ಸಂಸ್ಕೃತಿಗಳು ಈ ನೆಲದ ಮ್ಯಾಗ ಅದಾವೆ. ನೆಲ ಒಂದೇ. ಮತ್ತು ಎಲ್ಲ ಜೀವ ಜಂತುಗಳು ಈ ನೆಲದ ಮ್ಯಾಗನೇ ಬದುಕ್ತಾವೆ, ಇದರ ಆಸೆಯನ್ನು ಪಡ್ಕೊಂಡವು. ಈ ನೆಲದ ಮ್ಯಾಗ ಉತ್ಪತ್ತಿ ಆದಂಥ ಆಹಾರಗಳನ್ನು ತಿಂದು ಬದುಕ್ತಾವೆ. ಎಲ್ಲ ಜೀವ ಜಂತುಗಳಿಗೆ ಮತ್ತು ಮನುಷ್ಯ ಕುಲಕ್ಕೆ ಮತ್ತು ಎಲ್ಲ ಧರ್ಮದವ್ರಿಗೆ, ಎಲ್ಲ ಜಾತಿಯವರಿಗೆ ಬೀಸುವ ಗಾಳಿ ಒಂದಾದ, ಹರಿಯುವ ನೀರು ಒಂದಾದ. ಸೂರ್ಯ ಒಬ್ಬನೇ, ಚಂದ್ರ ಒಬ್ಬನೇ. ನಮಗೆಲ್ಲರಿಗೂ ಜನ್ಮ ನೀಡಿದ ಮಾರ್ಗ ಒಂದೇ. ನಾವೇನು ಹೊರಗೆ ಬಂದೀವಲ್ಲ, ನಾವೆಲ್ಲರೂ ಬಂದಿದ್ದು ಒಂದೇ ಮಾರ್ಗದಿಂದ. ತಲೆಗೆ ಯಾರು ಹುಟ್ಟಿಲ್ಲ, ಆಕಾಶದಾಗ ಯಾರು ಹುಟ್ಟಿಲ್ಲ, ನೆಲದಗಲಿಂದ ಯಾರು ಬಂದಿಲ್ಲ, ತೆಂಗಿನ ಗಿಡದಾಗ ಬೇನೆ ಮರದಾಗ ಯಾರ್ಯಾರು ಹುಟ್ಟಿಲ್ಲ, ತಾಯಿ ಗರ್ಭದಿಂದ ಹುಟ್ಟಿ. ಮತ್ತು ಇಷ್ಟೆಲ್ಲ ಹುಟ್ಟಿ ಇಷ್ಟೆಲ್ಲ ಇದು ಮಾಡೋರು ಎಲ್ಲ ಒಂದೇ ಪ್ರಕೃತಿಯ ಒಳಗೆ ಇರ್ತಕ್ಕಂಥವ್ರು. ನಾವು ಎಷ್ಟು ಭಿನ್ನಾಭಿಪ್ರಾಯಗಳವ. ಇವ್ರನ್ನ ಕಂಡ್ರೆ ನಾನು ಸೇರಂಗಿಲ್ಲ, ನನ್ನ ಕಂಡ್ರೆ ಅವ್ರನ್ನ ಸೇರಂಗಿಲ್ಲ, ಅವ್ರನ್ನ ಕಂಡ್ರೆ ಅವ್ರು ಸೇರಂಗಿಲ್ಲ, ಅವರು ಮೇಲ್ಜಾತಿಯವರು, ಇವ್ರು ಕೆಳಜಾತಿಯವರು, ಅವ್ರು ಅಲ್ಲಿ ಇವ್ರು ಇಲ್ಲಿ ಅಂತ ಈ ವಾದಗಳಿಂದ ನಾವು ಎಷ್ಟು ಅಶಾಂತಿಗೆ ಈಡಾಗಿವಿ. ಶಾಂತಿ ಅನ್ನೋದೇ ಇಲ್ಲ. ಶಾಂತಿ ಅನ್ನೋದು ಯಾರ ತಕ್ಕಿಲ್ಲ. ಬರೇ ಸಾಗರದಷ್ಟು ದುಃಖ ಅನುಭವಿಸಕತ್ತೀವಿ. ಶಾಶ್ವಕಾಲ ಸುಖ ಎಲ್ಲೈತೋ ಅದು ಸುಖ ಹುಡುಕಾಡಿದ್ರೆ ಸಿಗುವಲ್ದು. ಯಾಕವ ನೀನು ಅನುಭವಿಸಿ ಈಗ ಸದಾ ಅನುಭವಿಸಕತ್ತಿ, ನಾವು ಅನುಭವಿಸ್ತೀವಿ. ಅದಕ್ಕೆ ಈ ಜಾತಿ ಧರ್ಮ ಕುಲ ಇವೆಲ್ಲ ಅದಾವಲ್ಲ, ಇವು ನಾವು ಮಾಡ್ಕೊಂಡು ಅವು ನಮ್ಗೆ ದೆವ್ವ ಆಗಿಬಿಟ್ಟಾವ, ಕಾಡಕೈತ್ಬಿಟ್ಟಾವ. ಅದಕ್ಕೆ ಇದರಿಂದ ನಾವು ಹೊರಗೆ ಬರಬೇಕು ಅಂತಂದ್ರೆ, ಈಗ ಅಂಬಾದೇವಿ ಸ್ಥಾನದಾಗಿದ್ವಿ. ಇದುವರೆಗೆ ದೇವಿಯ ಎಲ್ಲ ಊಟಕ್ಕೆ ಕುಂತ್ಕೊಂಡಾಗ ದೇವಿ ಸಾರಾಂಶಗಳನ್ನು ಹೇಳಿದರು. ಶುಂಭ ನಿಶುಂಭರನ್ನ ರುಂಡವನ್ನು ಕತ್ತರಿಸಿದಕ್ಕಿ, ಮೈಸಾಸೂರನ ಹೊಡೆದಕ್ಕಿ, ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವು ಅಂತೇಳಿ ಎಲ್ಲ ನೀನು ನಿರ್ನಾಮ ಮಾಡಿ ಎಲ್ಲ ರುಂಡಗಳನ್ನು ಮಾಲೆಗಳು ಮಾಡ್ಕೊಂಡು ಧರಿಸಿ ನೀನು ಚಾಮುಂಡಿ ಆದೇವ ಅಂತೇಳಿ ಈ ದೇವಿ ಕಥೆ ಹೇಳ್ತದಲ್ಲ. ಇದು ದೇವಿ ಕಥೆಯನ್ನು ಭಾಳಷ್ಟು ಮಂದಿ ಸ್ವಯಂ ಪ್ರೇರಿತವಾಗಿ ಅದು ಏನು ಅಂತೇಳಿ ಮೂಲ ಅರ್ಥ ಮಾಡ್ಕೊಂಡವ್ರು ಅದಾರ. ಆ ಮೂಲ ಅರ್ಥ ಮಾಡ್ಕೊಳ್ಳಾರದು 190ರಷ್ಟು ಜನ ಅದಾರ. 190ರಷ್ಟು ಜನ ಏನು ತಿಳ್ಕೊಂಡಾರಂದ್ರೆ, ಚಾಮುಂಡಿ ಆ ಕಾಲದಾಗಿದ್ಲು ಏನಪ್ಪ ತಮ್ಮ, ಚಾಮುಂಡಿ ಆ ಕಾಲದಾಗಿದ್ಲು, ಆ ಕಾಲದಾಗ ಶುಂಭ ಇದ್ದ, ನಿಶುಂಭ ಇದ್ದ, ಮೈಸಾಸೂರ ಇದ್ದ, ರಾವಣ ಇದ್ದ ಅಂತಂದು ನಾವೆಲ್ಲ ತಿಳ್ಕೊಂತೀವಿ. ಅದೆಲ್ಲ ಸುಳ್ಳು ಕತೆ. ಶುಂಭ ನಿಶುಂಭ ಮೈಸಾಸೂರ ರಾವಣಾಸುರ ಅಸುರ ಈ ಸೂರರೆಲ್ಲರೂ ಈ ದೇಹದೊಳಗದಾರ. ದೇವಿ ಅನ್ನೋಕ್ಕೆ ಮಹಾಜ್ಞಾನ, ಜ್ಞಾನ ಅನ್ನೋದೈತಲ್ಲ,
ಅದೇ ದೇವಿ. ಮಹಾಜ್ಞಾನ ಈ ಅಸಡ್ಡ ವರ್ಗದ ಗುಣಗಳು ಏನದವಲ್ಲ, ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಇವದವಲ್ಲ, ಇವ ಶುಂಭ, ನಿಶುಂಭ, ಏನಪ್ಪ ಕುಂಭಕರ್ಣ, ರಾವಣ, ಮಹಿಷಾಸುರ, ಮಹೇಶಿ, ಇವೆಲ್ಲ ರಾಕ್ಷಸ ಗುಣಗಳು. ಈ ರಾಕ್ಷಸ ಗುಣಗಳನ್ನು ಸಂಹಾರ ಮಾಡದೆ ಮಹಾಜ್ಞಾನ. ಆ ಮಹಾಜ್ಞಾನಕ್ಕೆ ದೇವಿ ಅಂತಾರ ಹೊರತು ಕತ್ತಿಡ್ಕೊಂಡು ಚಂಡ ರುಂಡ ಕತ್ತರಿಸಿ ಮಂದಿ ರುಂಡ ಕತ್ತರಿಸಿ ಕೊಳ್ಳಾಕೊಂಡ ಇದ್ದಲ್ಲ. ಅದಕ್ಕೆ ದೇವಿ ಪುರಾಣ ಅಂದ್ರೆ ಅದು ದೇಹದ ಪುರಾಣ. ಈ ದೇಹದ ಪುರಾಣ ನಮಗೆ ಯಾವಾಗ ಅರ್ಥ ಆಗ್ತದೋ ಆವಾಗ ಹೊರಗಡೆ ದೇವಿ ಪುರಾಣ ನಮಗೆ ಅರ್ಥ ಆಗ್ತದೆ. ಅದಕ್ಕೆ ಎಲ್ಲವೂ ನಮ್ಮಲ್ಲಿದಾವೆ. ಸರ್ವಜ್ಞ ಏನು ಹೇಳ್ತಾನಂದ್ರೆ, ಅಷ್ಟ ವಿಧದ ಅರ್ಚನೆಯು ಎಷ್ಟು ಮಾಡಿದರೆ ಏನು, ನಿಷ್ಠೆ ಇಲ್ಲದ ಅರ್ಚನೆಯು ನಷ್ಟ ಕಾಣು ಅಂತ. ಅಷ್ಟ ವಿಧದ ಪೂಜೆ, ಏನೇನೋ ಪೂಜೆ ಮಾಡ್ತಾರೆ. ಇವತ್ತೆಲ್ಲ ಬಂದಿವೆ, ಜಗ್ಗಿ ಜನ ಪೂಜೆ ಮಾಡ್ತಾರೆ, ನಿಷ್ಠೆ ಇಲ್ಲ. ಪೂಜೆ ಮಾಡ್ತೀವಿ, ಒಳ್ಳೇದು ಮಾಡಮ್ಮ ಅಂತ ಕೇಳ್ತೀವಿ. ನನ್ನ ಮನೆ ಒಂದಿದ್ದು ಎರಡು ಮಾಡ ಅಂತೀವಿ, ಬಂಗ್ಲೆ ಮ್ಯಾಗ ಕಟ್ ಅಂತ ಹೇಳ್ತೀವಿ. ನನ್ನ ಹೊಲ 1000 ಕ್ವಿಂಟಲ್ ಬೆಳ್ಳೆ ಅಂತ ಹೇಳ್ತೀವಿ, ನನ್ನ ಫ್ಯಾಕ್ಟ್ರಿ ಬೆಳ್ಳೆ ಅಂತ ಹೇಳ್ತೀವಿ. ನಿನ್ನ ಫ್ಯಾಕ್ಟ್ರಿ ಬೆಳಿಬೇಕಾದ್ರೆ ನೀನು 1000 ಕ್ವಿಂಟಲ್ 1000 ಎಕರೆ ತಗೊಳ್ಬೇಕಾದ್ನಪ್ಪ ಅಂದ್ರೆ ಈ ಭೂಮಿ ಮ್ಯಾಗ ಎಲ್ಲರೂ ಹುಟ್ಟಿದಾರಲ್ಲ ಅವರೆಲ್ಲಿ ಹೋಗ್ಬೇಕು? 1000 ಎಕರೆ 1000 ಕೋಟಿ ನನ್ನ ಒಬ್ಬತ್ತಿಗೆ ಬಂದ್ರೆ ಉಳಿದವ್ರು ಏನು ಮಾಡಬೇಕು? ನಂದು ಒಂದ ಅಲ್ಲಲ್ಲ ಇದು ಭೂಮಿ, ನನ್ನ ಒಬ್ಬವನಿಗೆ ಇಲ್ಲ ಇದು ಭೂಮಿ. ಸರ್ವ ಜಂತುಗಳಿಗೆ, ಸರ್ವ ಪ್ರಾಣಿಗಳಿಗೆ, ಸರ್ವ ಮನುಷ್ಯರಿಗೆ ಈ ಭೂಮಿ ಐತೆ. ಈ ಸಂಪತ್ತು ಯಾರ್ದಲ್ಲ, ನಾನು ಸೃಷ್ಟಿ ಮಾಡಿಲ್ಲ, ನೀವು ಸೃಷ್ಟಿ ಮಾಡಿಲ್ಲ, ಇನ್ನೊಬ್ರು ಯಾರೂ ಸೃಷ್ಟಿ ಮಾಡಿದ್ದಲ್ಲ ಈ ಸಂಪತ್ತು. ಈ ಸಂಪತ್ತು ಸೃಷ್ಟಿ ಪ್ರಕೃತಿ ದತ್ತವಾದದ್ದು. ಈ ಪ್ರಕೃತಿ ಒಳಗೆ ಹುಟ್ಟಿದಂಥ ಎಲ್ಲ ಪ್ರಾಣಿಗಳು ಸಮಾನ ಹಂಚಿಕೆ ಆಗಬೇಕು ಅನ್ನೋದೇ ನಮ್ಮೆಲ್ಲರ ವಾದ ಮತ್ತು ಈ ನೆಲದ ಮೇಲೆ ಇರ್ತಕ್ಕಂಥ ತತ್ವಜ್ಞಾನಿಗಳ ವಾದ. ಮತ್ತು ದೇವಿ ಕೂಡ ಇದನ್ನ ಅಂದಿದ್ದು, ನೀವು ರಾಕ್ಷಸರಿದಿರಲ್ಲ ಅಂದರೆ ರಾಕ್ಷಸ ಗುಣಗಳೇನದವಲ್ಲ, ಸರ್ವರ ಸ್ವತ್ತು ನಂದು ಅನ್ಮಾಡ್ರಿ, ಸರ್ವ ಸ್ತ್ರೀಯರು ಚಂದ ಕಂಡವ್ರನ್ನೆಲ್ಲ ನನ್ನವ್ರು ಅನ್ಮಾಡ್ರಿ, ಆಕಿ ನನ್ನ ಭೋಗಕ್ಕೆದಳಂತ ತಿಳ್ಕೊಬೇಡ್ರಿ, ಹಂಗೆ ನನ್ನ ನಿನ್ನ ರುಂಡ ಕತ್ತರಿಸ್ತಂತ. ಅಂದ್ರೆ ಜ್ಞಾನ ಅನ್ನೋದು ಸಮಾನ ಹಂಚಿಕೆಯಿಂದ ಬದುಕಬೇಕು ಅಂತ ಜ್ಞಾನ ಹೇಳ್ತದ. ಅಜ್ಞಾನ ಅನ್ನೋದು ಆಕ್ರಮಣ ಮಾಡಿ ಬದುಕಬೇಕಂತದ. ಅದಕ್ಕೆ ಅಜ್ಞಾನದ ವಿರುದ್ಧ ಜ್ಞಾನ ಹೋರಾಡಿತು. ಅದಕ್ಕೆ ಶರಣರು ಏನಂದ್ರು, ಅಜ್ಞಾನದ ಅಂಗಭಾಗಗಳೇನದವಲ್ಲ, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ ಇವೇನದವಲ್ಲ, ಇವೆಲ್ಲ ಶುಂಭ, ನಿಶುಂಭ, ಮಹಿಷಾಸುರ ಅವನ್ನ ಹೆಸರಿಟ್ರು. ಜ್ಞಾನಕ್ಕೆ ದೇವಿ ಹೆಸರಿಟ್ರು. ಇವೆಲ್ಲವನ್ನ ತುಳಿ, ಇವೆಲ್ಲವನ್ನ ತೊರೆದಾಕು, ಇವೆಲ್ಲದರ ತಲೆ ಮ್ಯಾಗ ನೆತ್ತಿ ಮ್ಯಾಗ ಕಾಲಿಡಿ, ಇವೆಲ್ಲದರ ಶಿರ ಕತ್ತರಿಸಾಕು. ಜ್ಞಾನದಿಂದ ಬದುಕು. ಜಗತ್ತು ಶಾಂತಿಮಯವಾಗಿರಲಿ, ಜಗತ್ತಿನಲ್ಲಿ ಯಾವ ಕಿರಿಕಿರಿ ಇರಲಾರ್ದಂಗಿರಲಿ, ಜಗತ್ತಿನಲ್ಲಿ ಏನು ಸಂಪತ್ತೈತೆ ಸಮಾನ ಹಂಚಿಕೊಂಡು ತಿನ್ನಲಿ. ಅದೇ ಮಹಾದೇವಿಯ ತತ್ವ. ಅದಕ್ಕೆ ಜ್ಞಾನ ಸಿಂಧು ಅಂತ ಹೆಸರಿಡ್ತಾರೆ. ಅದಕ್ಕೆ ಇಲ್ಲಿ ಚಿದಾನಂದ ಅವಧೂತರ ಬರೆದದ್ದು ಜ್ಞಾನ ಸಿಂಧು. ಅದಕ್ಕೆ ಹಿಂಗಾಗಿ ಸಮಾಜದಲ್ಲಿ ನಂದು ಅನ್ನೋದು ಏನೂ ಇಲ್ಲ, ಎಲ್ಲರದು ಇದೆ. ನೋಡ್ರಿ, ಎಲ್ಲರೂ ಕೊಟ್ಟ ಕೊಡುಗೆಯಲ್ಲಿ ನಾವು ಬದುಕಕತ್ತೀವಿ. ನಾವು ತೊಟ್ಟಿರೋ ಬಟ್ಟೆ ಇದು ಎಷ್ಟು ಮಂದಿ ಋಣ ಅದ ಅಂತಂದ್ರೆ, ಈ ಹಳ್ಳೆಯನ್ನು ತಯಾರು ಮಾಡೋನು ರೈತ, ಅದ್ರಾಗ ಫ್ಯಾಕ್ಟ್ರಿಗೆ ಒಯ್ದು ಬಟ್ಟೆ ಮಾಡಿಕೊಡೋನು ಕಾರ್ಮಿಕ, ಅದನ್ನು ಹೊಲ್ಕೊಡೋನು ಟೇಲರ್, ಅದನ್ನು ತೊಳ್ಕೊಡೋನು ಮಡಿವಾಳ, ತೊಟ್ಕೊಳ್ಳೋವನ್ನ. ಹಿಂಗೆ ನನ್ನ ಬಳಕೆಗೆ ಬೇಕಾಗಿರೋ ಮಾನವ ಕುಲ ಬಳಕೆಗೆ ಮಾಡಿಕೊಳ್ಳುವಂಥ ಎಲ್ಲ ವಸ್ತುಗಳನ್ನು ಒಬ್ಬೊಬ್ಬರು ತಯಾರು ಮಾಡ್ಯಾರ. ಅದಕ್ಕೆ ಇದ್ರಾಗ ಯಾರು ದೊಡ್ಡವರು ಯಾರು ಸಣ್ಣವರು, ಯಾರು ದೊಡ್ಡವರಲ್ಲ ಯಾರು ಸಣ್ಣವರಲ್ಲ, ಎಲ್ಲರೂ ಸಮಾನರು, ಎಲ್ಲರೂ ಸಮಾನರು. ಅದಕ್ಕೆ ಶರಣರು ಏನಂತಾರಂದ್ರೆ, ಶರಣರು ನಾನು ನೀನು ಅಹಂಕಾರ ತೊರೆದಾಕಿ ನಾವೆಲ್ಲರೂ ಸಹೋದರತ್ವದಿಂದ ಬಾಳ್ಬೇಕು, ಸಹೋದರತ್ವದಿಂದ ಬದುಕಬೇಕು ಅನ್ನೋದೇ ಶರಣರ ತತ್ವ.
ಮತ್ತು ಈ ತತ್ವಗಳಲ್ಲೇ ವಿಂಗಡಣೆ ಮಾಡಿ ಶರಣರ ವೇಷ ಧರಿಸ್ಕೊಂಡು ಶರಣರ ಇವೇನದವಲ್ಲ ವೇಷಧಾರಿಕೆಯಿಂದ ಬದುಕೋರು ಭಾಳ ಮಂದಿ ಇದ್ದಾರೆ. ಅವರೆಲ್ಲ ಐಷಾರಾಮಿ ಜೀವನ ಮಾಡ್ತಾರೆ, ಎಲ್ಲರನ್ನು ದುಡಿಸಿ ಅಂತಾರೆ, ಎಲ್ಲರನ್ನ ಮಾಡ್ತಾರೆ. ಆದರೆ ನಿಜವಾದ ಶರಣರು ಅವರು ನಿಜವಾದ ತತ್ವಗಳನ್ನು ಬೋಧನೆ ಮಾಡಿಕೊಂತ ಎಲ್ಲರಿಗೂ ಸಮಾನ ವಿಚಾರಗಳನ್ನು ಕೊಟ್ಕೊಂತ ಜನರ ಜೊತೆಗೆ ಜನರಾಗಿ ಬದುಕ್ತಾರೆ. ಹೀಗಾಗಿ ಸರ್ವಜ್ಞ ಇಲ್ಲಿ ಜಾತಿ ಧರ್ಮ ಕುಲಗಳ ಬಗ್ಗೆ ಹೇಳ್ತಾರೆ. ಅವರು ಯಾವ ಕುಲ ಶ್ರೇಷ್ಠ ಅಲ್ಲ, ಯಾವ ಕುಲ ಕನಿಷ್ಠ ಅಲ್ಲ, ಎಲ್ಲ ಕುಲ ಮನುಷ್ಯ ಕುಲ, ನಾವೆಲ್ಲರೂ ಮನುಷ್ಯರು ಒಂದೇ. ಅದಕ್ಕೆ ವಲಸು ಮಾಂಸದ ಹುತ್ತು ಎಲುವಿನಂದರ ವಿತ್ತು ಮಲಮೂತ್ರದೊಳಗಿತ್ತೋ ಈ ಶರೀರ ಇದಕ್ಕೆ ಕುಲವನೇಕೆ ಹೆಣಿಸುವಿರಿ. ವಲಸು ಮಾಂಸದ ಹುತ್ತು, ಈ ಒಳಗೆ ಹುತ್ತೈತಲ್ಲ, ಇದು ನೀವು ಸ್ವಲ್ಪ ಚಾಕ್ ತಗೊಂಡು ಹಿಂಗಂದ್ರೆ ಮತ್ತೆ ರಕ್ತ ಬರ್ತದೆ, ಮಾಂಸ ಬರ್ತದೆ. ಇದಕ್ಕೊಂದು ಸ್ವಲ್ಪ ಕೊಳೆ ಬಿಟ್ಬಿಟ್ರೆ ಕೀವು ಆಗ್ತದೆ, ಹುಳ ಬೀಳ್ತಾವೆ. ಇದು ಅದಕ್ಕೆ ವಲಸು ಮಾಂಸದ ಹುತ್ತು ಎಲುವಿನಂದರ ವಿತ್ತು, ಇದ್ರ ಮ್ಯಾಗ ಹೆಲುಬುಗಳದಾವ, ಅದಕ್ಕೆ ಆಶ್ರಯ, ಅದು ಮಾಂಸ ಬೀಳಬಾರ್ದು ಅಂತೇಳಿ ಹೆಲುವಿನ ಅಂದರ. ವಲಸು ಮಾಂಸದ ಹುತ್ತು ಎಲುವಿನಂದರ ವಿತ್ತು ಮಲಮೂತ್ರದೊಳಗಿತ್ತು. ಇದು ಈಟ ಮುದ್ದಿ ತಾಯಿ ಗರ್ಭದಾಗ ಈ ಕಡೆ ಮಲ ಮೂತ್ರ ಅದ್ರ ಒಳಗಿತ್ತು. ಹೊರಗೆ ಬಂದ್ಗಳೇ ಈ ಜಾತಿ ಶುರುವಾಗಿ, ನನ್ನ ಇದು ಮುಟ್ಟಬಾರ್ದು, ನಿನ್ನ ಅದನ್ನು ಮುಟ್ಟಬಾರ್ದು, ಹಣ್ಣು ಮುಟ್ಟಬಾರ್ದು. ಅದಕ್ಕೆ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ಧೈರ್ಯವಾಗಿ ಜನಸಾಮಾನ್ಯರ ಮುದ್ದೆ ಹೇಳೋದ್ರ ಮೂಲಕ ನಾವು ಇಡೀ ಜಗತ್ತಿನ ಜನರ ಜೊತೆಗೆ ಒಂದೇ ತತ್ವವನ್ನು, ಒಂದೇ ನೆಲವನ್ನು, ಒಂದೇ ನೀರನ್ನ ಕುಡಿತೀವಿ. ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆಯನ್ನು ನಾವೆಲ್ಲರೂ ಮೂಡಿಸ್ಬೇಕಾಗಿದೆ, ತಿಳಿಸ್ಬೇಕಾಗಿದೆ. ಆಮೇಲೆ ಕೆಲವು ಮಂದಿ ಯಾರು ತಪ್ಪು ತಿಳ್ಕೊಬಾರ್ದು, ನಾವೆಲ್ಲರೂ ಶರಣರೇ. ಇಲ್ಲಿ ಇದ್ದದ್ದು ಬಿಚ್ಚಿಡ್ಬೇಕು, ಮುಚ್ಚಿಡಬಾರ್ದು. ಮುಚ್ಚಿಟ್ರೆ ಕೊಳ್ತೋಗ್ತದ, ಬಿಚ್ಚಿಟ್ಬಿಟ್ರೆ ಗಾಳಿ ಆಡ್ತದೆ. ಹತ್ತಿ ಬೀಜ ಇಷ್ಟೇ ಇರ್ತೈತಿ, ಹಾ ಭೂಮಿಗೆ ಊರ್ತೀವಿ. ಕಟಗಿ ಫಲ, ಹಳ್ಳಿ ಫಲ, ನೋಡವ, ಅದ್ರೊಳಗೆ ಮತ್ತೆ ತಿಂದರ ನಮಗೆ ಎಣ್ಣೆ ಫಲ, ಎಣ್ಣೆ ಫಲ ಎಲ್ಲ ಇರುತ್ತೆ. ಇದಕ್ಕೆ ಬಟ್ಟಿ ಫಲ, ಅದು ಈ ಭೂಮಿ ತಾಯಿ ಫಲ. ಅದ್ರಾಗೆ ಶಕ್ತಿ ತಗೊಂಡು ನಮಗೆ ಇಲ್ಲೆಲ್ಲ ತೊಡಿಸಿ ನಾವು ಮರಾದಿ ಕೂಡ ಕುಂತೀವಿ. ಇದನ್ನ ಮುಚ್ಚಿಟ್ಕೊಂಡಿವಿ. ಇದು ಚರ್ಮನ ನಿಮ್ಮದ್ರೆನ್ನ ಕರೆಕ್ಟ್ ಐತವ, ನಾನು ಮುಂದರಸ್ತೀನಿ. ಅದಕ್ಕೆ ಸರ್ವಜ್ಞ ಏನು ಹೇಳ್ತಾನ, ಶರಣರ ತತ್ವ ಅಂದರೆ, ಶರಣರು ಅಂದರೆ ಬೇರೆ ಯಾರಲ್ಲ, ನೀವೆಲ್ಲರೂ ಶರಣರೇ. ಅವರು 3 ತತ್ವಗಳನ್ನು ಮಾತ್ರ ಅಳವಡಿಸ್ಕೊಂಡವರು ಎಲ್ಲರೂ ಶರಣರೇ. 3 ತತ್ವಗಳನ್ನು ಅಳವಡಿಸಲಾರ್ದವ್ರು ಶರಣರ ಅಲ್ಲ. ಅವ್ರು ಯಾರೇ ಇರಲಿ, ಅವ್ರು ಬೇಕಾದಷ್ಟು ರುದ್ರಾಕ್ಷ ಹಾಕ್ಕೊಳ್ಳಿ, ಕಾವಿ ತೊಟ್ಕೊಳ್ಳಿ, ಕಿರೀಟ ಇಟ್ಕೊಳ್ಳಿ, ಪಲ್ಲಕ್ಕಿಗೆ ಮೆರೆದಾಡಲಿ, ಬೇಕಾದಷ್ಟು ಬಂಗಲೆಗಳ ಕಟ್ಟಿಕೊಳ್ಳಿ, ಬಂಗಾರದ ಕಿರೀಟ ಆದಾಗ ಬಂಗಲೆಗೆ ಇಡಲಿ, ಗುಡಿ ಕಟ್ಟಲಿ, ಏನೇ ಮಾಡಲಿ, ಅವರು ಶರಣರು. 3 ತತ್ವ ಯಾವಂದ್ರೆ, ತಮ್ಮ ಕೇಳ್ರಪ್ಪ, ಇಲ್ಲಿ ನೋಡ, ಕಚ್ಚೆ, ಕೈ, ಬಾಯಿ 3 ಸುದ್ದಿದ್ದವನೇ ಶರಣ. ಕಚ್ಚೆ ಕೈ ಬಾಯಿ ತನ್ನಿಚ್ಛೆಯೋಳಿರಲು ಅಚ್ಚುತನಪ್ಪ ಅಜನಪ್ಪ ಲೋಕದೊಳಗೆ ನಿಶ್ಚಿಂತನಪ್ಪ ಸರ್ವಜ್ಞ ಅಂತ ಹೇಳ್ತಾನೆ. ಕಚ್ಚೆ ಕೈ ಬಾಯಿ ಇವು 3 ಸುದ್ದಿದ್ರ ಅಚ್ಚುತನಪ್ಪ ಯಾರು? ನಾಗದನಲ್ಲ, ಪರಮಾತ್ಮ ದೊಡ್ಡವನಂತ ಅಂತವಲ್ಲ. ಅಚ್ಯುತನಪ್ಪ ಅಜನಪ್ಪ, ಅಜ ಅಂದ್ರೆ ಅವರಪ್ಪ, ಅವರಪ್ಪನಕ್ಕಿಂತ ಶ್ರೇಷ್ಠ ಆಗಿ ಇವನು ಈ ಭೂಮಿ ಮ್ಯಾಗ ಬದುಕ್ತಾನೆ. ಇವನ್ನ ಯಾರು ಹೇಳಕ್ಕೆ ಹೋಗಲ್ಲ. ಇವನ್ನ ಹೇಳೋರೆಲ್ಲ ನಿಷ್ಠೂರ ಆಗ್ತಾರ. ನಿಷ್ಠೂರ ಆದ್ರೆ ಚಿಂತಿಲ್ಲ, ನಾನು ಹಿಂಗೆ ಹೇಳ್ಕೊಂತ ಹೋಗ್ತಂತಂತೂ ಸರ್ವಜ್ಞ 12 ವರ್ಷ ವಯಸ್ಸಿನಾಗನೇ ಅವ ಬಿಟ್ಟು ಹೊಂಟ. ಅವ ಎಲ್ಲೆಲ್ಲಿ ಹೋಗ್ಯಾನ ಅಲ್ಲೆಲ್ಲ ಇದ್ದಿದ್ದಂಗೆ ಹೇಳ. ಅವ ಏನು ಹೇಳ್ತಾನ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ. ಸರಿಯಾಗಿ ಕೇಳ್ರಿ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೋಳೊಂದೊಂದು ನುಡಿಗಲಿತು ವಿದ್ಯೆ ಪರ್ವತವನ್ನೇ ಮಾಡಿದೆ ಸರ್ವಜ್ಞ ಅಂತ. ಈ ಜ್ಞಾನ ನಂದಲ್ಲ, ನಾನು ಹೊಂಟಿದ್ದೆ, ಎಲ್ಲ ಜನರನ್ನು ನೋಡಿದೆ, ಎಲ್ಲ ಜನರಲ್ಲಿ
ಅಸಮಾನತೆ ಇತ್ತು, ಸಮಾನತೆ ಒಂದು ಕಡೆಗಿತ್ತು, ಒಂದು ಕಡೆ ಶ್ರೀಮಂತಿಕೆ ಇತ್ತು, ಇನ್ನೊಂದು ಕಡೆ ಬಡತನ ಇತ್ತು. ಇವೆಲ್ಲವನ್ನು ಜೋಡಿಸಿ ನ್ಯಾಯ ಅನ್ಯಾಯ ಯಾವುದಂತೇಳಿ ಕಂಡಿಡಿದು ನಾನು ವಚನಗಳನ್ನು ಬರೆದೀನಿ. ನಾನು ಬೇರೆ ಯಾವ ಇದು ಮಾಡಿಲ್ಲ, ಕಂಡಿದ್ರು ವಚನ ಬರೆದೀನಿ. ಸರ್ವಜ್ಞ ಹಿಂಗೆ ಹೊಂಟಿದ್ದ ಒಂದು ಊರಾಗ, ಅವ ಗುಡಿ ಸುತ್ತದ್ದ. ಕೇಳಿದ್ರು, ಏನಪ್ಪ ಹಿಂಗ್ಯಾಕೆ ಸುತ್ತಾಕೈತಿ ಅಂತ. ಇಲ್ಲಪ್ಪ ನಾನು ಪ್ರದಕ್ಷಿಣೆ ಮಾಡಕತ್ತೀನಿ ನಾನು. ಅವಾಗ ಸರ್ವಜ್ಞ ಹೇಳಿದ, ನಿನ್ನ ಪ್ರದಕ್ಷಿಣೆ ನಿನ್ನ ದೇಹದೊಳಗಾದ. ನಿನ್ನ ದೇಹಕ್ಕೆ ಅಂಟಿಕೊಂಡಿರ್ತಕ್ಕಂಥ ಈ ಕೆಟ್ಟ ವಿಚಾರಗಳದವಲ್ಲ ಅವನ್ನ ನೀನು ತೊಳಕ. ಇಲ್ಲಿ ಗುಡಿ ಸುತ್ತಿ ದೊಡ್ಕಂದ ಆಗತ್ತಿಲ್ಲ. ನಿನ್ನ ಕೆಟ್ಟ ವಿಚಾರಗಳನ್ನು ನೀನು ಎಂದು ಬಿಡ್ತೀಯೋ ಅವತ್ತೇ ನೀನು ಪವಿತ್ರ ಆತಿ. ನೀ ಗುಡಿ ಸುತ್ತಿದ್ರೆ ಏನಾಗ್ತ? ಎತ್ತು ಗಾಣವನ್ನು ಸುತ್ತಾಡಿ ಹೆಂಗ ಅದು ದೊಣ್ಕೊಂಡು ನೆಲಕ್ಕೆ ಬೀಳ್ತದೋ ಹಂಗ ಚಿತ್ತವಿಲ್ಲದೆ ಗುಡಿ ಎಷ್ಟು ಸುತ್ತಿದಡೇನು ಎತ್ತು ಗಾಣವನ್ನು ಸುತ್ತಾಡಿ ಹೋದಂತೆ ನಿನ್ನ ಬದುಕೆಲ್ಲ ವ್ಯರ್ಥ. ಎತ್ತಿಗೆ ಒಂದು ಗಾಣಕ್ಕೆ ಎತ್ತನ್ನು ಕಟ್ಟಿರ್ತೀವಿ ನಾವು. ಎತ್ತಿನ ಕಟ್ಟಿ ಬಾರ್ಕಲ್ತ ನಾವು ಹೊಡಿತೀವಿ, ಅದು ಹಂಗೆ ಸುತ್ತರ್ತ ಅದಕ್ಕೇನು ಬಿಟ್ಟರೆ ಮತ್ತೆ ಮೇಯಕ್ಕೆ ಹಂಗ ನೀನಾಗಬಾರ್ದು. ನಾವು ಏನೇ ಮಾಡಿದ್ರು ಕೂಡ ನಮ್ಮ ಶರೀರದೊಳಗೆ, ನಮ್ಮ ಆತ್ಮದೊಳಗೆ ಪವಿತ್ರ ಗುಣಗಳನ್ನು ಇಟ್ಕೊಂಡ್ರೆ ನಾವೆಲ್ಲರೂ ಪವಿತ್ರ ಆಗ್ತೀವಿ. ಮತ್ತು ಇದನ್ನು ಅಷ್ಟು ಇಟ್ಕೊಳ್ಳೋಕೆ ಸಾಧ್ಯನೋ? ಎರಡು ವಿಚಾರಗಳದಾವೆ ಇಲ್ಲಿ, ವೈರುಧ್ಯತೆಗಳಿಂದ ಕೂಡಿದ್ದು. ಒಂದು ಅಜ್ಞಾನ ಮತ್ತು ಜ್ಞಾನ, ಇವೆರಡು ತಾರಕಕ್ಕೆ ಇರ್ತಾವೆ. ಜ್ಞಾನ ನಾನೇ ದೊಡ್ಡವನು, ನಾನೇ ಎಲ್ಲದಕ್ಕೂ ಸರ್ವಸ್ವ ಅಂತ ಜ್ಞಾನ ಹೇಳಿದ್ರೆ, ಅಜ್ಞಾನ ಏನು ಹೇಳ್ತದ? ನೀನಲ್ಲ, ನಾನೇ ಸರ್ವಸ್ವ. ಇವೆರಡರ ಮಧ್ಯ ಮನುಕುಲ ಹುಟ್ಟಿದಾಗಲಿಂದ ಫೈಟ್ ಐತಿ, ಜ್ಞಾನಕ್ಕೆ ಅಜ್ಞಾನಕ್ಕೆ. ಅಜ್ಞಾನ ಹಲವಾರು ಜನರ ತಲೆಗೆ ಹೊಕ್ಕೊಂಡು ಅವ್ರನ್ನ ತಗೊಂಡು ಒಂದು ದಂಡು ಕಟ್ಕೊಂಡು ಬರುತ್ತೆ. ಜ್ಞಾನ ಹಲವಾರು ಮಹಾತ್ಮರ ತಲೆಗೆ ಹೊಕ್ಕೊಂಡು ಅವರ ತತ್ವವನ್ನು ಸೆದೆ ಬಿಡೋದಕ್ಕೆ ಇವ್ರು ಬರ್ತಾರೆ. ಇದಕ್ಕೇನಂತೀವಿ? ವರ್ಗ ಸಂಘರ್ಷ. ಈ ಕಡೆಗೊಂದು ಗುಂಪಾದ, ಈ ಕಡೆಗೊಂದು ಗುಂಪಾದ. ಆ ಗುಂಪು ಅಜ್ಞಾನ ಒಳಗೆ ಹೊಕ್ಕೊಂಡದ, ಈ ಗುಂಪಿಗೆ ಜ್ಞಾನ ಒಳಗೆ ಹೊಕ್ಕೊಂಡದ. ಇದು ಜ್ಞಾನ, ಅದು ತಪ್ಪು ಅಂತ ಹೇಳಿದ್ರೆ ಅದು ಇದನ್ನು ತಪ್ಪು ಅಂತ ಹೇಳ್ತದೆ. ಅದಕ್ಕೆ ಶತಶತಮಾನಗಳಿಂದ ಜ್ಞಾನ ಅನ್ನೋದು ಅಜ್ಞಾನನ ತುಳಿದು ಅದು ನೆಲಕ್ಕೆ ಕೆಡಿಬಿಟ್ಟಿತ್ತು. ಈಗೇನಾಗಿದೆ? ಅಜ್ಞಾನ ಜ್ಞಾನದ ಸೋಗಕ್ಕೊಂಡು, ಶರಣರ ಸೋಗಕ್ಕೊಂಡು, ಮಹಾತ್ಮರ ಸೋಗಕ್ಕೊಂಡು, ಆಮೇಲೆ ಸಮಾಜ ಸೇವಕರ ಸೋಗಕ್ಕೊಂಡು, ಹೋರಾಟಗಾರರ ಸೋಗಕ್ಕೊಂಡು, ತತ್ವಜ್ಞಾನಿಗಳ ಸೋಗಕ್ಕೊಂಡು, ಅದು ಇವತ್ತು ತತ್ವಜ್ಞಾನಿಗಳನ್ನು ನಿಷ್ಕ್ರಿಯಗೊಳಿಸಿ ತನ್ನ ಅಟ್ಟಹಾಸ ಮೀರಿರೋದ್ರಿಂದ ಇವತ್ತು ಒಂದು ಬಾಟ್ಲಿಗೆ 20 ರೂಪಾಯಿಗೆ ನೀರು. ಏನಪ್ಪ, ಎಲ್ಲರೂ ಹಾಸ್ಪಿಟ್ಲಾಗಿರ್ತೀವಿ, ಹುಟ್ಟ ಮಕ್ಕಳೆಲ್ಲ ಹಾಸ್ಪಿಟ್ಲಾಗ ಹುಡ್ತಾವ, ಸಾಯವನ್ನೆಲ್ಲವನ್ನು ಆಸ್ಪತ್ರೆಗೆ ಸಾಯ್ತಾರೆ. ಅವಾಗ ಹುಟ್ಟೋರೆಲ್ಲರೂ ಮನೆಯಾಗ ಹುಡ್ತಿದ್ರು, ಸಾಯೋರೆಲ್ಲರೂ ಮನೆಯಾಗ ಸಾಯ್ತಿದ್ರು. ಸಾಯೋರಿಗೆ ರೊಕ್ಕ ಖರ್ಚು ಮಾಡಬೇಕಾಗಿದ್ದಿಲ್ಲ, ಹುಟ್ಟೋರಿಗೆ ರೊಕ್ಕ ಖರ್ಚು ಮಾಡಬೇಕಾಗಿಲ್ಲ. ಈಗ ಜ್ಞಾನ ಈ ಸೋಗ ಹಾಕ್ಕೊಂಡಿರೋದ್ರಿಂದ ಹುಟ್ಟೋರೆಲ್ಲರೂ ರೊಕ್ಕ ಕೊಟ್ಟ ಹುಟ್ಟಬೇಕು, ಸಾಯೋರೆಲ್ಲರೂ ರೊಕ್ಕ ಕೊಟ್ಟ ಸಾಯ್ಬೇಕು. ಹುಟ್ಟೋರೆಲ್ಲರೂ ರೊಕ್ಕ ಕೊಟ್ಟ ಹುಟ್ಟಬೇಕು, ಸಾಯೋರೆಲ್ಲರೂ ರೊಕ್ಕ ಕೊಟ್ಟ ಸಾಯ್ಬೇಕು. ಇದಕ್ಕೆ ನಾವೇನಂತೀವಿ ಆಧುನಿಕ ಯುಗದಲ್ಲಿ ಬಂಡವಾಳಶಾಹಿಯ ಗುಣ. ಅಂದರೆ ಈ ಅಜ್ಞಾನ ಬಂಡವಾಳಶಾಹಿಯ ರೂಪವನ್ನು ತಾಳಿಕೊಂಡು ನಮ್ಮನ್ನು ನುಂಗಾಕೈತಿ. ಜ್ಞಾನ ಅದು ನಿಷ್ಕ್ರಿಯ ಆಗಿಬಿಡೋದು. ಒಂದು ಸಲ ಜ್ಞಾನ ಮತ್ತು ಅಜ್ಞಾನ, ಸುಳ್ಳು ಮತ್ತು ಸತ್ಯ ಎರಡೂ ಕೂಡಿದ್ವು ಅಂತ. ಅವೆರಡು ಬೇರೆ ಬಿಟ್ಟು ಇರೋದಲ್ರಿ, ಜೊತೆಗೆ ಇರ್ತಾವೆ. ಆದ್ರೆ ಅದು ಸುಳ್ಳು ಏನಂತದ? ಅಲ್ಲಪ್ಪ ನನ್ನೊಂದು ಸ್ವಲ್ಪ ಕರ್ಕೊಂಡು ಹೋಗ ಅಂತಂತದ. ನೀ ಬೇಡಲೇ, ನೀವು ಸುಳ್ಳದಿದ್ದಿ, ನೀ ಕರ್ಕೊಂಡು ಹೋದ್ರೆ ಕೆಡ್ತತಿ, ನೀನು ದೂರ ಇರು, ಅಷ್ಟೇ ಇರು, ನೀನು ನನ್ನ ಕೈ ಕೆಳಗೆ ಇರ್ಬೇಕು ನೀನು ಅಂತ ಜ್ಞಾನ ಸತ್ಯ ಹೇಳ್ತಾನೆ. ಆದ್ರಾಗಲ್ಲ ಬಿಡಪ್ಪ, ನೀನೇನು ಹೇಳ್ತಿ ಅದನ್ನ ಕೇಳ್ತೆ, ಸ್ನಾನಾರ ಮಾಡ್ಕೊಂಬರ ಮಡಿ ಅಂತಂದು ತುಂಗಭದ್ರಾ ನದಿಗೆ ಹೋಗ್ಬಿಟ್ಟು ಅಂತ ಹೇಳಿ. ಅವಾಗ ಅಣ್ಣ ಇಷ್ಟೆಲ್ಲ ನಿನ್ನ ಮಾತ ಕೇಳೀನಿ, ಈಗ ಒಂದು ಮಾತು ನನ್ನ ಮಾತು ಕೇಳ್ಬೇಕಂತ. ಯಾವುದು? ಸುಳ್ಳು. ಆಯ್ತು ಬಿಡಲೇ ಕೊಡಿ, ಈಗೇನು ಇಲ್ಲಿ ಯಾರು ಇಲ್ಲಲ್ಲ, ನಿನ್ನ ಮಾತು ಕೇಳ್ತೀನಿ ತಗಂತ. ಅರ್ಧ ಗಂಟೆ ನೀನು ನೀರಿನಾಗ ಮುಳುಗು, ಅರ್ಧ ಗಂಟೆ ನಾನು ನೀರಿನಾಗ ಮುಳುಗುತ್ತಂತ. ಆಯ್ತಪ್ಪ, ನೀನು ಮುಳುಗು ನಾನು ಮುಳುಗುತ್ತ.
ಸತ್ಯ ಮತ್ತು ಸತ್ಯನ ನಂಬಕ್ಕಲ್ಲ, ಅರ್ಧ ಗಂಟೆ ಟೈಮ್ ಕೊಟ್ಟೈತಿ, ಇದು ಮುಳುಗಿ ಬಿಡ್ತೀವಿ. ಅದು ಸುಳ್ಳು ಏನು ಮಾಡ್ತೀವಿ ಅಂತ ಪಸಕ್ನೆ ಅದು ಬಿಡ್ತೀವಿ. ಅಲ್ಲ ನಿಮ್ಮ ಸೊಳ ಮಗನ ಇಷ್ಟು ದಿವಸ ನನ್ನ ಆಟ ಆಡಿಸಿ ಈಗ ನಿನ್ನ ಆಟ ಆಡಿಸ್ದಂತ ಏನು ಬಂತಂತ ಈ ಸತ್ಯದ ಬಟ್ಟೆಗಳಿದ್ವಲ್ಲ ಅದನ್ನು ತೊಟ್ಕೊಂಡು ಬಂತಂತೀವಿ. ಎಲ್ಲ ಮಂದಿಗೆಲ್ಲ ಹೇಳ್ಕೊಂತ ಬಂತಂತ, ನೋಡಪ್ಪ ನಾನು ಹಿಂಗೆ ಹಂಗೆ ಅಂತ. ಇದು ಸತ್ಯ ನೀರಿನಾಗ ಮುಳುಗಿತ್ತಲ್ಲ, ಬಟ್ಟೆ ತೊಟ್ಕೊಂಬಕ್ಕಿಲ್ಲ. ಮಂದ್ಯಾಗ ಬಟ್ಟೆ ಇರಲಾರ್ದಂಗೆ ಹೋದ್ರೆ ಹೆಂಗಂತಿದ್ದು ಮುದ್ರಿಕೊಂಡು ಹಿಂಗೆ ಬಂತಂತ. ಅದು ಬರ್ತಿ ಸತ್ಯದ ಬಟ್ಟೆ ಹಾಕ್ಕೊಂಡು ಅದು ಲವಲವಿಕೆಯಿಂದ ಮಂದಿನೆಲ್ಲ ಆಟ ಆಡ್ಸ್ಕೊಂತ ಬರಕತ್ತಿತ್ತಂತ. ಈಗ ಏನಾಗಿವತ್ತೆ, ಸತ್ಯ ಅಂತ ನಂಬಿದ್ವಿ, ಗದ್ಲಕ್ಕೆ ಬಿದ್ವಿ. ಎಷ್ಟೋ ಮಂದಿ ಗದ್ಲಕ್ಕೆ ಬಿದ್ದಾರಿಲ್ಲ, ಏನೇನೋ ಕೊಡ್ತಾರ, ಅಲ್ಲ ಯಾವುದೋ ಸಾಲ ತಗೊಂಬರ್ತಾರ, ಇನ್ನೊಂದು ಇದು ಮಾಡ್ತಾರೆ, ಏನೋ ಒಳ್ಳೇದಾಗ್ತಂತ ಕೊಡ್ತಾರೆ, ಮತ್ತೆ ಗದ್ಲಕ್ಕೆ ಬಿಡ್ತಾರೆ. ನಾವು ನಂಬಿದ್ವಿವಪ್ಪ ಹಾಳಾಗಿ ಹೋಗ್ಬಿಟ್ವಿ ಅಂತಾರೆ. ಇದು ಇವತ್ತಿನ ಆಧುನಿಕ ಯುಗದಲ್ಲಿ ಅಸತ್ಯ ಅನ್ನೋದು ಮೇಲ್ಗೈ ಸಾಧಿಸ್ತಾ ಇದೆ, ಸತ್ಯ ಅನ್ನೋದು ನಿಷ್ಕ್ರಿಯ ಆಗ್ತಾ ಇದೆ. ಅದಕ್ಕೆ ಪುನಃ ಮತ್ತೆ ನಾವು ಸತ್ಯಕ್ಕೆ ಧೈರ್ಯ ತುಂಬೋದ್ರ ಮೂಲಕ, ಸತ್ಯನ ಬೆನ್ನತ್ತೋದ್ರ ಮೂಲಕ, ಸತ್ಯಕ್ಕೆ ಐಪವರ್ ಕೊಡೋದ್ರ ಮೂಲಕ ಮತ್ತೆ ಅಜ್ಞಾನವನ್ನು ಹೊಡೆದಾಕ್ಬೇಕಾಗ್ಯದ, ಅದನ್ನು ಸೋಲಿಸ್ಬೇಕಾಗ್ಯದ. ಈಗೇನು ದೇವಿ ಕಥೆ ಏನೈತಲ್ಲ, ಚಾಮುಂಡಿ ಜ್ಞಾನ ಅನ್ನೋದು ಚಾಮುಂಡಿ ಅವತಾರಕ್ಕೆ ಹೋಗ್ಬೇಕಾಗ್ಯದ. ಅಂದರೆ ಉನ್ನತ ಜ್ಞಾನವನ್ನು ತಿಳ್ಕೊಳ್ಬೇಕಾಗಿದೆ. ಇವತ್ತು 190% ಜನರಿಗೆ ಏನು ನಡೀತದ ಸಮಾಜದಾಗ ಅಂತ ಯಾರಿಗೂ ಗೊತ್ತಿಲ್ಲ. ಸಮಾಜದಾಗ ಬರೀ ಮೋಸ, ವಂಚನೆ, ದಗಾಕೋರ್ತನ, ಸುಳ್ಳು, ದ್ರೋಹ ಇವೆಲ್ಲವೂ ನಡೆಯಕೈತೆ. ಇವೆಲ್ಲವೂ ನಡೆಯೋದಕ್ಕೆ ಕಾರಣ ಏನಂದ್ರೆ ಸತ್ಯ ಅನ್ನೋದು ನಿಷ್ಕ್ರಿಯ ಆಗೈತಿ. ಅದಕ್ಕೆ ಶರಣರು, ಸಂತರು, ಮಹಾತ್ಮರು ಈ ಸತ್ಯದ ತತ್ವವನ್ನು ಬೆನ್ನತ್ತೋದ್ರ ಮೂಲಕ ಸಮಾಜದಲ್ಲಿ ಜನರನ್ನ ಜಾಗೃತಿಗೊಳಿಸೋದ್ರ ಮೂಲಕ ಇವ್ರನ್ನೆಲ್ಲರನ್ನ ಸನ್ಮಾರ್ಗಕ್ಕೆ ತಗೊಂಡು ಹೋಗ್ತಕ್ಕಂಥ ಅತ್ಯಂತ ಅಮೂಲ್ಯವಾದ ಬದುಕು ಇವತ್ತಿನ ಶರಣರದಾಗಿದೆ. ಈ ಮರಳು ಸಿದ್ಧ ದೇವರೇನದ ಮರಳು ಸಿದ್ಧ ಸ್ವಾಮೀಜಿಗಳು ಅವರು ಅವತ್ತಿನ ಕಾಲಕ್ಕೆ ಈ ಸಮಾನತೆಗಾಗಿ, ಭಾತೃತ್ವಕ್ಕಾಗಿ ಮತ್ತು ಮನುಕುಲ ಹೆಂಗೆ ಬದುಕಬೇಕು ಅನ್ನೋದಕ್ಕಾಗಿ ಜಾತಿ, ಧರ್ಮ, ತಾರತಮ್ಯಗಳನ್ನೆಲ್ಲವನ್ನು ತೊಡೆದಾಕಿ ಅವರು ಇವತ್ತು ಮನುಕುಲಕ್ಕೆ ಒಂದು ಶಾಂತಿಯ ಸಂದೇಶವನ್ನು, ಒಂದು ಒಳ್ಳೆಯ ಇದನ್ನು ಕಟ್ಟಿ ಹೋಗಿದ್ದಾರೆ. ಇವತ್ತು ಅಂತಹ ಪೀಠಗಳು ಯಾರ್ಯಾರ ಕೈಯಲ್ಲಿ ಸಿಕ್ಕು ಅವರ ತತ್ವ ಸಿದ್ಧಾಂತಗಳನ್ನು ಬೇರೆ ಬೇರೆ ರೀತಿಯಿಂದ ಸಂದೇಶ ಕೊಡೋದ್ರ ಮೂಲಕ ಬೇರೆ ಬೇರೆ ಜನರನ್ನ ಮಾರ್ಗ ತಪ್ಪಿಸ್ತಾ ಇರ್ತಾರೆ. ಅದಕ್ಕಾಗಿ ನಮ್ಮ ಆ ಒಂದು ಮರಳು ಸಿದ್ಧ ಪೀಠದ ಗುರುಗಳು ಇವತ್ತು ಇಲ್ಲಿ ಇದ್ದಾರೆ. ಅವರೆಲ್ಲ ಆ ಒಂದು ತತ್ವ ಸಿದ್ಧಾಂತಗಳನ್ನು ಸಮಾಜದಲ್ಲಿ ಹರಡಿಸ್ತಾ ಇದ್ದಾರೆ. ನಾವು ಆಗಲೇ ಹೇಳಿದ್ವಿಲ್ಲ, ಅವ್ರು ಎಷ್ಟೇ ಬಿತ್ತಿದ್ರು ಕೂಡ ಅಜ್ಞಾನ ಅನ್ನೋದು ಬಂತುಬಿಟ್ಟದ, ಅದು ತನ್ನದಾದಂಥ ಹಾದಿಗೆ ಕರ್ಕೊಂಡು ಹೋಗ್ತದ. ಇವತ್ತು ಏನೂ ತಿಳುವಳಿಕೆ ಇರಲಾರ್ದು ಮೇಲ್ಜಾತಿ ಮೇಲ್ವರ್ಗದ ಹೆಸರೇಳಿಕೆ ಅಂತ ಜಾತಿ ಆಡೇ ಇರೋದು. ಹೆಣ್ಣು ಗಂಡ ಅನ್ನೋದು ಒಂದು ಜಾತಿ, ಮನುಷ್ಯ ಜಾತಿ ಆಡ್ಯಾವಂದ್ರೆ ಒಂದು ಅಜ್ಞಾನಿಗಳ ಜಾತಿ, ಇನ್ನೊಂದು ಜ್ಞಾನಿಗಳ ಜಾತಿ. ಒಂದು ದುಡ್ಕಂತ ತಿನ್ನೋರನ್ನ ಬಡ್ಕಂತ ತಿನ್ಬೇಕು ಅನ್ನೋದು ಒಂದು ಜಾತಿ ಆದ್ರೆ, ಇಲ್ಲಪ್ಪ ನಾವು ದುಡ್ಕಂತ ತಿನ್ಬೇಕು ಪ್ರಾಮಾಣಿಕತೆಯಿಂದ ಇರ್ಬೇಕು ಅನ್ನೋದು ಒಂದು ಜಾತಿ. ಅದಕ್ಕೆ ಈ ಅಜ್ಞಾನಿಗಳ ಜಾತಿಗೆ ಸೇರಿದ ಒಂದು ಗುಂಪೇನೈತಲ್ಲ, ಅದು ಹಲವಾರು ವೇಷಭೂಷಣಗಳನ್ನು ಹಾಕ್ಕೊಂಡು ಜನಸಾಮಾನ್ಯರನ್ನ ನೋವಿನಲ್ಲಿ ಇಡ್ತಾ ಇಡೀ ಸಂಪತ್ತನ್ನು ತನ್ನ ಕೇಂದ್ರವಾಗಿ ಇಟ್ಕೊಂಡು ಅದು ಇವತ್ತಿನ ಆಧುನಿಕ ಬಂಡವಾಳಗಾರರ ಜೊತೆಗೆ ಕೈ ಜೋಡಿಸಿರೋದ್ರಿಂದ ಇವತ್ತು ಇಂಥ ದುರ್ಘಟನೆಗಳು ನಡೀತಾ ಇದ್ದಾವೆ. ಇವತ್ತು ನಾವು ನಿಜವಾದ ನಮ್ಮ ಸ್ವಾಮಿಗಳು ಯಾವುದಾದ್ರೂ ಒಂದು ಆಶ್ರಮವನ್ನು ಕಟ್ಟಬೇಕಾದ್ರೆ, ಯಾವುದೋ ಒಂದು ಸಂಸ್ಕೃತಿಯನ್ನು, ಉತ್ಸಾಹವನ್ನು ನಡೆಸಬೇಕಾದ್ರೆ ನಾವು ಎಷ್ಟು ಕಷ್ಟ ಅನುಭವಿಸಕತ್ತೀವಿ ಅಂತ ಅನ್ನೋದು ನಮಗೂ ಗೊತ್ತದ, ನಿಮಗೂ ಗೊತ್ತದ. ಇಲ್ಲಿ ನಮ್ಮ ಸ್ವಾಮೀಜಿಗಳು ಇವತ್ತು 3 ವರ್ಷ ಆಯಿತು ಒಂದು ತೇರು ಮಾಡ್ಬೇಕಲ್ಲಿ ಅಂತೇಳಿ ಭಾಳಷ್ಟು ಎಕರಲಾಡಕತ್ತಾರೆ. ಎಲ್ಲಿ ಮರಳು ಸಿದ್ದೇಶ್ವರ ಇದ್ರಾಗ ಬಿಸ್ರಾಡಾಗ ಆ ತೇರಿಗೆ ನಮಗೆ ಇವತ್ತು ರೊಕ್ಕ ಸಿಗೋಲ್ದು. ಅಲ್ಲಿ ದುಡ್ಡು ಪಟ್ಟಿ ಮಾಡ್ತೀವಲ್ಲ, ಜನ ನಮ್ಮನ್ನು ನಂಬುತ್ತಾ ಇಲ್ಲ, ಸ್ವಲ್ಪ ಕೊಡ್ತಾರೆ. ಮತ್ತು ಜನ ಯಾರು ನಂಬ್ತಾರ? ಸುಳ್ಳು ಹೇಳೋರನ್ನ, ಮೋಸ ಮಾಡೋರನ್ನ. ಆಮೇಲೆ ಯಾವುದೇ ಒಂದು ಸುಳ್ಳನ್ನು ನಂಬಿ ಜನರನ್ನು ತಗೊಂಡೋಗಿ ಅಲ್ಲಿ ಹಾಕಿದ್ನಪ್ಪ ಅಂದ್ರೆ 1000 ಕೋಟಿ, 100 ಕೋಟಿ, 200 ಕೋಟಿ, 300, 400 ಕೋಟಿ ಕೊಟ್ಟು ನಮ್ಮನ್ನು ಪಲ್ಲಕ್ಕೆ ಮೇರಿಸ್ತಾರೆ. ಅದಕ್ಕೆ ಅಂಥ ವ್ಯವಸ್ಥೆಗೆ ನಾವು ಹೋಗೋದು ಬೇಕಾಗಿಲ್ಲ. ಇನ್ನು 2 ವರ್ಷ ಆಗಲಿ, 1 ವರ್ಷ ಆಗಲಿ, ನಾವು ಜನರಿಂದ ಅವರ ದುಡಿಮೆಯಿಂದ ಬಂದಂಥ ಧನ ಸಹಾಯದಿಂದ ನಾವು ಬದುಕಬೇಕು ಹೊರತು ಯಾವತ್ತೂ
ಅಕ್ರಮಣ ದುಡ್ಡಿನಿಂದ ಬೆನ್ನತ್ತಿ ನಾವು ಹಾಳಾಗೋದು ಬೇಡ. ಇವರೆಲ್ಲ ಹಾಳಾಗಕತ್ತಾರ. ಅಂಥವ್ರನ್ನ ನಮ್ಮವ್ರನ್ನ ಅಂಥದ್ರಿಂದ ನಾವು ಹೊರಗಡೆ ತರಬೇಕಾಗ್ಯದ. ಅವ್ರ ಜೊತೆಗೆ ನಾವು ಮತ್ತೆ ಮತ್ತೆ ಚರ್ಚೆ ಮಾಡಬೇಕಾಗ್ಯದ. ಈ ಸಮಾಜದ ಸುವ್ಯವಸ್ಥೆಯನ್ನು ಉಳಿಸ್ಬೇಕಾಗ್ಯದ. ಯಾವತ್ತೂ ಅಹಂಕಾರ ಯಾವತ್ತೂ ನಡೆಯೋದಿಲ್ಲ. ನಮ್ಮ ಅಹಂಕಾರ ನಮ್ಮನ್ನು ಸೋಲಿಸ್ತದ. ಅದಕ್ಕೆ ಅಹಂಕಾರದಿಂದ ನಾವು ಹೊರಗಿರೋಣ. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ಜ್ಞಾನ ದೊಡ್ಡದು. ಜ್ಞಾನ ಅಂದ್ರೆ ನನ್ನ ಬಾಯಿಯಿಂದ ಬರತಕ್ಕಂಥದ್ದು. ನಾನು ಹೇಳ್ತೀನಿ ಅಂದ ಕೂಡಲೇ ನಾನೇನು ಜ್ಞಾನಿಗಳಲ್ಲ. ಸರ್ವರ ವಿಚಾರಗಳನ್ನು ನಾವು ಯಾರೋ ಹೇಳಕ್ಕೆ ಬರೋರು ಒಂದು ಸ್ವಲ್ಪ ಹೇಳ್ತೀವಿ. ಅದೆಲ್ಲರೂ ನಿಮಗೆ ಗೊತ್ತದ ಏನು ಮಾಡಬೇಕು ಏನು ಮಾಡಬಾರ್ದು. ಅದಕ್ಕೆ ನಮ್ಮ ಆತ್ಮ ಐತಲ್ಲ, ಆತ್ಮ ಎಲ್ಲವನ್ನು ನೋಡ್ತದವು. ನಾವು ಮಾಡಬಾರ್ದು ಕೆಲಸಗಳಿಗೆ ಮಾಡಬೇಡಪ್ಪ ಅಂತ ಹೇಳ್ತಾರೆ, ಮಾಡೋ ಕೆಲಸಗಳಿಗೆ ಮಾಡ ಅಂತ ಹೇಳ್ತಾರೆ. ಕೆಲವು ಸಲ ಆತ್ಮ ವಂಚನೆ ಮಾಡ್ತಿರ್ತೀವಿ. ಅದಕ್ಕೆ ದೇವರನ್ನು ಮರೆ ಮಾಡಿ ಯಾರೂ ಬದುಕೋಕ್ಕಾಗಲ್ಲ, ಯಾರೂ ಮಾಡೋಕ್ಕಾಗಲ್ಲ ಅಂತಾರಲ್ಲ, ಇದು ಸತ್ಯ. ದೇವರಂದ್ರೆ ಬೇರೆ ಎಲ್ಲಿ ಮ್ಯಾಗ ಹುಡ್ಕೋದು ಬೇಕಾಗಿಲ್ಲ. ನಮ್ಮ ಅಂತರಾತ್ಮದೊಳಗಿರ್ತಕ್ಕಂಥವನೇ ಮಹಾದೇವರು. ನಮ್ಮ ಆತ್ಮ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನಾವೇನಾದರೂ ಇದು ಮಾಡಿದಪ್ಪ ಅಂದ್ರೆ ಅದು ನಮಗೆ ಶಿಕ್ಷೆ ಕೊಡ್ತದೆ ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ನಮಗೆ ಮಾತನಾಡೋದಕ್ಕೆ ತಾವೆಲ್ಲರೂ ಅವಕಾಶ ಕೊಟ್ರಿ. ಈ ಎಲ್ಲ ವಿಚಾರಗಳು ನಾವು ಹೇಳಿದ ವಿಚಾರಗಳು ನನವಲ್ಲ, ಇವೆಲ್ಲ ವಿಚಾರಗಳು ನಿಮ್ಮ ವಿಚಾರಗಳನ್ನು ನಾನು ಹಂಚ್ಕೊಂಡಿನಿ, ಮತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸೀನಿ. ಆ ವಿಚಾರದಲ್ಲಿ ಏನಾದ್ರು ಲೋಪದೋಷಗಳಿದ್ರೆ ಪುನಃ ಮತ್ತೆ ನೀವು ನಮ್ಗೆ ತಿದ್ದಕ್ಕೆ ಪ್ರಯತ್ನ ಮಾಡಿದ್ರೆ ಆ ವಿಚಾರಗಳನ್ನು ಮತ್ತೆ ಪುನಃ ಜನರ ಮಧ್ಯೆ ಒಯ್ಯಮ್ಮ. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ನಿಮ್ಮ ಪಾದಾರ್ಪಣೆ ಮಾಡಿಬಿಟ್ಟಿದ್ದೀನಿ. ಸಾಕ್ಷಾತ್ ಪರಮಾತ್ಮನೇ